ಕಲರ್ ಉಡುಪು ಧರಿಸಿದ ಪುಟಾಣಿಗಳು, ಎಲ್ಲಿ ನೋಡಿದಲ್ಲಿ ಕಲರವ ಮಕ್ಕಳ ಸಖತ್ ಡ್ಯಾನ್ಸ್ ನೋಡಿ ಫುಲ್ ಖುಷಿಯಾದ ಪಾಲಕರು. ಇವಿಷ್ಟು ಸುಂದರ ದೃಶ್ಯಗಳು ಕಂಡುಬಂದಿದ್ದು ಹುಬ್ಬಳ್ಳಿಯ ಕುಸ್ಗಲ್ ರೋಡ್ನಲ್ಲಿರುವಂತಹ ಶ್ರೀ ಮಹಾದುರ್ಗಾ ಕಾಲೋನಿಯಲ್ಲಿರುವ ಗ್ರೋಯಿಂಗ್ ಬರ್ಡ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ. ಈ ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಲವಾರು ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಬಡವರು, ಶ್ರಮಿಕರು ಹಾಗೂ ಗ್ರಾಮೀಣ ಪ್ರದೇಶದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವಂಥ ಉದ್ದೇಶದಿಂದ ಮುತ್ತಮ್ಮ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ದುರ್ಗಾ ಡೆವಲಪರ್ಸ್ ಮುಖ್ಯಸ್ಥರಾದ ಹನುಮಂತಪ್ಪ ಬಿ ಮ್ಯಾಗೇರಿ ಅವರು ಗ್ರೋಯಿಂಗ್ ಬರ್ಡ್ಸ್ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ್ದಾರೆ. 9 ವರ್ಷಗಳಿಂದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಾ ಬಂದಿರುವಂತಹ ಗ್ರೋಯಿಂಗ್ ಬರ್ಡ್ಸ್ ಸ್ಕೂಲ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. जिसकी दीवाने बिकती हर बाजा वो किसना है, वो किसना है. ಮಕ್ಕಳು ವಿವಿಧ ಉಡುಪುಗಳನ್ನು ಧರಿಸಿ ಡ್ಯಾನ್ಸ್ ಮಾಡಿದ್ರು. ಚಿಕ್ಕ ಮಕ್ಕಳ ಬಾಯಲ್ಲಿ ಗಣ್ಯರನ್ನ ವೆಲ್ಕಮ್ ಮಾಡಿಕೊಂಡಿರೋದನ್ನ ನೋಡ್ತಾ ಇದ್ರೆ ಆಹಾದೆಷ್ಟು ಚಂದ. ಈ ಗ್ರೋಯಿಂಗ್ ಬರ್ಡ್ಸ್ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಮಾಜ ಚಿಂತಕರಾದ ಡಾಕ್ಟರ್ ಸುಹೈಲ್ ಅಂಬಿ, ಕಾಂಗ್ರೆಸ್ ಮುಖಂಡರಾದ ಅನಿಲ್ ಕುಮಾರ್ ಪಾಟೀಲ್, ಚಂದ್ರಶೇಖರ್ ಜುಟ್ಟಲ್, ಶಿವಾನಂದ ಮುತ್ತಣ್ಣವರ್, ಪಾಲಿಕೆ ಸದಸ್ಯರಾದ ಅರ್ಜುನ್ ಪಾಟೀಲ್, ಶಶಿಧರ್ ಕುಲಕರ್ಣಿ, ಪ್ರಿನ್ಸಿಪಾಲ್ ಬಸವೇಶ್ವರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮುಧೋಳ, ನೀಲಾವ ಮಠಪತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕುಸಗಲ್, ದ್ರಾಕ್ಷಾಯಿನಿ ಹಿರೇಮಠ್, ಪ್ರಿನ್ಸಿಪಾಲ್ ಜಿಎಚ್ಡಿಎಸ್ ಸರ್ಕಾರಿ ಶಾಲೆ ಹುಬ್ಬಳ್ಳಿ, ಗ್ರೋಯಿಂಗ್ ಬರ್ಡ್ಸ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ಸಂಸ್ಥಾಪಕರಾದ ಹನುಮಂತಪ್ಪ ಮ್ಯಾಗೇರಿ, ಶಾಲೆಯ ಪ್ರಿನ್ಸಿಪಾಲರಾದಂತಹ ಯಶೋಧ ಬಂಡಿವಡ್ಡರ್ ಸೇರಿದಂತೆ ಹಲವಾರು ಗಣ್ಯರು ಭಾಗಿಯಾಗಿ ಶಾಲೆಯ ಬಗ್ಗೆ ಆತ್ಮೀಯವಾಗಿ ಹಿತ ನೋಡಿದ್ರು. We should only bargain when my child fails to think in the right manner and in the right path. ಸೊ ನಮ್ಮ ಮಕ್ಕಳನ್ನ ವಿಚಾರವಾದಿಗಳನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಅಂತ ಒಂದು ಪ್ರಯತ್ನವನ್ನ ವಿಶೇಷ ರೂಪದಿಂದ ಈ ಶಾಲೆ ಮಾಡ್ತಾ ಇದೆ ಅನ್ನೋದನ್ನು ನಾನು ಮನಗಂಡಿದ್ದೇನೆ. ಈ ಶಾಲೆಗೆ ನಂದು ಇದು 2ನೇ ವಿಸಿಟ್, 3ನೇ ವಿಸಿಟ್ ಕೂಡ ಇದೆ ಮುಂದಿನ ಇನ್ನೊಂದು 12 ದಿವಸಗಳಲ್ಲಿ. ಸೊ ಶಿಕ್ಷಕರಿಗೆ ತರಬೇತಿ ಒಂದೊಂದು ಮಾಡ್ರಿ ಸರ್ ನೀವು ಅಂತ ಹೇಳಿದ್ರು. ಸೊ ನಾನು ಖಂಡಿತ ಒಪ್ಕೊಂಡೇನಿ, ಬರ್ತೀನಿ. ಕೇವಲ ತರಬೇತಿ ಅಷ್ಟೇ ಅಲ್ಲ, ವರ್ಷದುದ್ದಕ್ಕೂ ನಿಮಗೆ ಅಕಾಡೆಮಿಕ್ ಕ್ಯಾಲೆಂಡರ್ ಹೆಂಗಿರ್ಬೇಕು, ಆಕ್ಟಿವಿಟೀಸ್ ಏನಿರಬೇಕು, ನನ್ನಿಂದ ಏನ್ ಸಹಾಯ ಬೇಕಂದ್ರೆ ತಗೊಳ್ಳಿ. ನನ್ನ ತವರು ಜಿಲ್ಲೆ ಇದು, ಈ ಜಿಲ್ಲೆಗೆ ನಾನು ಸೇವೆ ಮಾಡ್ಲೇಬೇಕು, ಯಾಕಂದ್ರೆ ನನಗೆ ಶಿಕ್ಷಣ ಕೊಟ್ಟಂತಹದ್ದು. ಈ ವ್ಯಕ್ತಿ ಸಹೋದರರಾದಂತಹ ಹನುಮಂತಪ್ಪ ಹೆಸರಲ್ಲೇ ಇದೆ ನೋಡ್ರಿ. ಕೇವಲ ಸಂಜೀವನಿ ಒಂದು ಗಿಡ ತಗೊಂಡು ಸಂಜೀವನಿ ಪರ್ವತವನ್ನೇ ಎತ್ಕೊಂಡು ಬಂದಂತ ನಮ್ಮ ಆ ಹನುಮ, ಈ ಹನುಮಂತಪ್ಪ ಸರ್ ಅವರು ಕೇವಲ ಬಿಲ್ಡಿಂಗ್ ಅನ್ನಷ್ಟೇ ಕಟ್ಟಲಿಲ್ಲ, ಸಮಾಜದ ಓರೆ ಕೋರೆಗಳನ್ನ ತಿದ್ದುವಲ್ಲಿ ಅತ್ಯಂತ ಮುಖ್ಯವಾದ ಅಸ್ತ್ರ ಶಿಕ್ಷಣ. ತಮ್ಮ ಶಿಕ್ಷಣ ಸ್ವಲ್ಪ ಇದ್ರೂ ಕೂಡ ಸಮಾಜಕ್ಕಾಗಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದಾರಲ್ರಿ, ಯಾವುದೇ ಲಾಭಾಂಶ ಏನು ಇಲ್ಲ. ಸಮಾಜಕ್ಕಾಗಿ ತಮ್ಮದೇ ಆದಂತ ಒಂದು ಶಿಕ್ಷಣದ ಕೊಡುಗೆಯನ್ನ ಈ ಸಮಾಜದಲ್ಲಿ ಹುಟ್ಟಿ ಬಂದೇವಿ ಅಂತಂದ್ಮೇಲೆ ಅದರ ಋಣವನ್ನ ತೀರಿಸ್ಬೇಕು ಅಷ್ಟೇ ಅಲ್ಲ, ಒಂದು ಉತ್ತಮವಾದಂತ ಹೆಜ್ಜೆಯನ್ನ ಇಟ್ಟು ಹೋಗ್ಬೇಕು ಅಂತಕ್ಕಂತಹ ಒಂದು ಗುರಿ ಪಥ ನಮ್ಮ ಸಹೋದರದು. Just because we know what all courses are there, we know what all jobs are there, we know what all difficulties are there in job, don't put extra burden on the students. Let the kids be kids. We see that kids don't have time to be kids. The moment, as sir said, LKG ಅಲ್ಲಿ 100%, then UKG 97%. The moment first standard ಅಲ್ಲಿ he goes still at 96 ಬಂದ್ರು ಮುಗಿತು. Teacher is under tension, the student is under tension. Forget about marks. Okay, as sir said, we need to concentrate on understanding. ಗ್ರೋಯಿಂಗ್ ಬರ್ಡ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾರೆ. ಕ್ರೀಡೆಯಲ್ಲಿ ಭಾಗವಹಿಸಿ ಗೆಲುವು ಸಾಧಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿದ ಗಣ್ಯರು, ದೇವಿ ರೂಪ, ಭರತನಾಟ್ಯ, ಫಿಲಂ ಸಾಂಗ್ಸ್ಗೆ ಸ್ಟೆಪ್ ಹಾಕಿದ ಮಕ್ಕಳು ಫುಲ್ ಮನರಂಜನೆ ನೀಡಿದ್ರು. ಅಷ್ಟೇ ಅಲ್ಲದೆ ಸಾಲುಮರದ ತಿಮ್ಮಕ್ಕನ ಬಗ್ಗೆ ಒಂದು ಕಥಾ ಸಂಕಲನ ಮಾಡಿದ್ರು. ಇವಿಷ್ಟು ನೋಡ್ತಾ ಇದ್ರೆ 2 ಕಣ್ಣು ಸಾಲದು. ಈ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನೋಡಿದ ಪಾಲಕರು ಖುಷಿಯಾಗಿದ್ರು.